ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಮೆಲ್ರಿಗೂ ನಮ್ಮ ಕುಶಾಲನಗರಿಂದ 40 ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಫಾಲ್ಸನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ಇದೇನಪ್ಪ ಫಾಲ್ಸ್ ಅಂತವನೇ, ನಾವು ನೋಡಿಲ್ವಾ ಅಬ್ಬೆ ಫಾಲ್ಸು, ಜೋಗ್ ಫಾಲ್ಸು ಅಂತ ಅನ್ಕೋಬೇಡಿ. ಇವತ್ತು ನಿಮ್ಗೆಲ್ರಿಗೂ ತೋರ್ಸೋದಕ್ಕೆ ಬಂದಿರೋದು ಹಿಡನ್ ಆಗಿರೋ ಒಂದು ಫಾಲ್ಸು. ಅಲ್ಲಿ ಕಾಣಿಸ್ತೈತಲ್ಲ ಅದೇನೇ ಫಾಲ್ಸು. ಇದ್ರ ಹೆಸರು ಬಂದ್ಬಿಟ್ಟು ಕೋಟೆ ಅಬ್ಬಿ ಫಾಲ್ಸು. ಹೆಸರಿಗೆ ಮಾತ್ರ ಕೋಟೆ ಅಂತ ಐತೆ, ಇಲ್ಲಿ ಯಾವುದೇ ಥರ ಕೋಟೆ ಇಲ್ಲ, ಫಾಲ್ಸ್ ಇದೆ. ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಬನ್ನಿ ಅಲ್ಲಿ ಆ ಫಾಲ್ಸ್ ಹತ್ರ ಹೋಗವ. ನೋಡಿ ಗಾಯ್ಸ್, ನಾವು ಬಂದಾಗೆಲ್ಲ ಫಾಲ್ಸ್ ಹತ್ರ ಇಲ್ಲೋಯ್ತಿದ್ದೋ. ಇದು ಪ್ರೈವೇಟ್ ಪ್ರಾಪರ್ಟಿ ಅಂದ್ಬಿಟ್ಟು ಮುಚ್ಬಿಟ್ಟವ್ರೆ. ಇನ್ನೇನು ಮಾಡೋದು, ಇನ್ನೊಂದು ದಾರಿ ಐತೆ, ಅಲ್ಲಿಂದ ಹೋಗವ ಬನ್ನಿ. ಮತ್ತು ನೀವೇನಾದರೂ ಈ ಫಾಲ್ಸಿಗೆ ಬಂದರೆ ಮಳೆಗಾಲದಲ್ಲಿ ತುಂಬ ಹುಷಾರಾಗಿ ಓಡಾಡಿ. ಏನಕ್ಕೆ ಅಂತ ಅಂದರೆ ಇಲ್ಲಿ ತುಂಬ ಲೀಚಸ್ ಇದೆ. ಬನ್ನಿ ಹೋಗವ ಮುಂದೆ. ಏನು ಹತ್ತತ್ರ ಇದ್ದೀವಿ ಫಾಲ್ಸ್ಗೆ. ನೋಡಿ ನಮ್ಮ ಫೋಟೋಗ್ರಾಫರ್ಸು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ತಕ್ಕೊಂಡು ಹೋಯ್ತಾ ಕೂತವ್ರೆ. ಹಾಂ ಬರ್ತೀರಾ ಸರ್? ನಾವಿದ್ದೀವಾ? ಹಾಂ ನೀವು ಇದ್ದೀರಾ? ಹೇಳ್ಬಿಡಿ ನಮ್ದು ಏನಂತ. ಏನೋ ಕಮೆಂಟ್ ಏನಿಲ್ವಾ? ಆರ್ ಯು ಕಾಮಿಡಿ ಮೀ? ಮತ್ತೆ ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಸಾಹಸ ಗಿಹಸ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಅಂದರೆ ಡೈರೆಕ್ಟು ಶಿವನ ಪಾದ ಹೊಂಟೋಯ್ತೀರಾ. ಯಾಕೆ ಅಂದರೆ ಅದು ತುಂಬ ಆಳ ಇದೆಯಂತೆ. ಈಗ ರೀಸೆಂಟಾಗಿ ಯಾವುದೋ ಒಂದು ಫ್ಯಾಮಿಲಿ ಅವ್ರ ಪ್ರಾಣನೇ ಕಳ್ಕೊತಂತೆ. ನಾನು ಕೇಳ್ಕೊಳ್ಳೋದೇನೆಂದರೆ, ಪ್ಲೀಸ್ ಯಾರೂ ಅಲ್ಲಿ ಈಜಾಡೋಕ್ಕಾಗಲಿ ಇಲ್ಲಿರೋ ಮೀನುಗಳಾಗಲಿ ಹಿಡಿಯೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಾಣ ನಿಮ್ಮ ಕೈಲೇ ಇರ್ತದೆ, ಆ ರಿಸ್ಕನ್ನು ಮಾತ್ರ ತೊಗೊಳಕ್ಕೆ ಹೋಗ್ಬೇಡಿ. ಬೋರ್ಡ್ನೇ ಹಾಕ್ಬಿಟ್ಟಿದ್ದಾರೆ, ಗ್ರಾಮಸ್ಥರು ಪೂಜಿಸುವ ದೇವರ ಪವಿತ್ರ ಸ್ಥಳ ಅಂತೆ. ಇಲ್ಲಿ ಮೀನು ಹಿಡಿಯುವುದು, ಈಜುವುದು, ಮದ್ಯ ಸೇವಿಸುವುದು, ಹೇಸಿಗೆ ಮಾಡುವುದನ್ನು ಸಂಪೂರ್ಣ ನಿಷೇಧಿಸಿದೆ. ಇಲ್ಲಿ ಏನೇನು ಹೇಳವ್ರೆ ಅದು ಯಾವುದನ್ನು ಮಾಡಬೇಡಿ ನಿಜವಾಗ್ಲೂ. ಮತ್ತು ಈ ಪ್ಲೇಸಿಂದ ಒಂದು 5 ಕಿಲೋಮೀಟ್ರ್ ದೂರಕ್ಕೆ ಹೋದರೆ ನಿಮಗೆ ಮಂಡಲ್ಪಟ್ಟಿ ಸಿಗುತ್ತೆ. ಇದೇ ಥರ ಹಿಡನ್ ಆಗಿರೋ ಪ್ಲೇಸಸ್ಗಳದ್ದು ವೀಡಿಯೋಸ್ ಬೇಕಂತ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಂಚಾರಿ ಸಂಜುನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಲೇಬೇಡಿ.